ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್. ಎಂದಿನಂತೆ 3 ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದೆ. ಕೇವಲ ಸುದ್ದಿ ಅಂದರೆ ಅಕ್ಷರಗಳ ಮಾಲೆ ಮಾತ್ರ ಅಲ್ಲ. ಸುದ್ದಿ ಅಂದರೆ ಏನು? ಸುದ್ದಿಯ ಹಿಂದಿನ ಸುದ್ದಿ ಯಾವುದು? ಎಲ್ಲವನ್ನು ತಮಗೆ ತಿಳಿಸ್ಕೊಡೋ ಯತ್ನ. ಇವತ್ತಿನ 3 ಪ್ರಮುಖ ಸುದ್ದಿಗಳು. ಮೊದಲನೇದಾಗಿ ಕಾಂಗ್ರೆಸ್ ರಾಜಕಾರಣ. ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಟಾರ್ಗೆಟ್ ಆಗ್ತಿದ್ದಾರೆ. ಅವರ ವಿರುದ್ಧ ಎಲ್ಲರೂ ತಿರುಗಿ ಬಿಡ್ತಿದ್ದಾರೆ. ಕೇವಲ 15 ದಿನಗಳ ಹಿಂದೆ ಕೇರಳದ ಸ್ಟಾರ್ ಕ್ಯಾಂಪೇನ್ ಆಗಿದ್ದ ಜಮೀರ್ ಇವತ್ತು ಈಗ ದೊಡ್ಡ ಖಳನಾಯಕರಂತೆ ಬಿಂಬಿಸಲಾಗ್ತಾ ಇದೆ. ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದೇ ರೀತಿಯ ಸುದ್ದಿಗಳು. ಈ ಬಗ್ಗೆ ಮಾತನಾಡ್ತೀನಿ. ಹಾಗೆ ಇನ್ನೊಂದು ವಿಚಾರ ನಾನು ಮಾತನಾಡ್ತಾ ಇರೋದು, ಹರಿಹರದ ಪೀಠ ಇದೆಯಲ್ಲ, ವಚನಾನಂದ ಶ್ರೀಗಳು, ಆ ಗಲಾಟೆ ತಾರಕ್ಕೆ ಕೇಳಿದೆ. ಅಲ್ಲಿನ ಟ್ರಸ್ಟಿಗಳು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾರೆ. ಹಾಗೆಯೇ ಸ್ವಾಮೀಜಿ ಕೂಡ ನ್ಯಾಯಾಂಗದ ಮೆಟ್ಟಿಲೇರಿದ್ದಾರೆ. ಇದು ನನ್ನ ದೃಷ್ಟಿಯಲ್ಲಿ ಒಂದು ಮಠದ ದುರಂತ. ಯಾವತ್ತೂ ಕೂಡ ಧಾರ್ಮಿಕ ಪರಂಪರೆಯಲ್ಲಿ ಗುರುಸ್ಥಾನದಲ್ಲಿ ಇದ್ದಂಥದ್ದು ಈ ಹಂತಕ್ಕೆ ಇಳಿಬಾರದಾಗಿತ್ತು. ಆ ಬಗ್ಗೆ ಕೂಡ ಮಾತಾಡ್ತೀವಿ. ಇನ್ನೊಂದು ಅಂತಾರಾಷ್ಟ್ರೀಯ ಸುದ್ದಿ, ಇರಾನ್ಗೆ ಪಾಕ್ ನಿಯೋಗ ತೆರಳಿದೆ. ಮಧ್ಯಸ್ಥಿಕೆ ಮುಂದುವರಿತಾ ಇದೆ. ಅಮೇರಿಕಾದ ಸಂದೇಶವೊಂದನ್ನು ಹೊತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುನೀರ್ ಸಾಹೇಬರು ಇರಾನ್ಗೆ ಹೋಗಿದ್ದಾರೆ. ಅವರು ಚರ್ಚೆ ನಡೆಸಿದ ಮೇಲೆ ಮುಂದಿನ 1-2 ದಿನಗಳಲ್ಲಿ ಬಹುಮಟ್ಟಿಗೆ ಇನ್ನೊಂದು ಸುತ್ತಿನ ಮಾತುಕತೆ ನಡೀಬಹುದು. ಒಂದಂತೂ ಸತ್ಯ, ಟ್ರಂಪ್ ನಡುಗಿದ್ದಾರೆ, ಟ್ರಂಪ್ ಹೆದರಿದ್ದಾರೆ. ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸುವ ಹಂತಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾತಾಡ್ತೀವಿ. ಮೊದಲನೇ ಸುದ್ದಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟ. ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟದಿಂದ ಹೊರಹಾಕುವ ಯತ್ನ ಕಾಂಗ್ರೆಸ್ ಒಳಗಡೆ ಪ್ರಾರಂಭ ಆಗಿದೆ. ಇದರಲ್ಲಿ ಬಹುಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆಯಾ ಗೊತ್ತಿಲ್ಲ. ಆದರೆ ಡಿ ಕೆ ಬಣ ಬಹಳ ಗಟ್ಟಿಯಾಗಿ ಶಿಸ್ತಿನ ಬಗ್ಗೆ ಮಾತನಾಡ್ತಾ ಇದೆ. ಅಶಿಸ್ತು ಯಾರು ಪಾಲಿಸ್ತಾರೆ, ಅಶಿಸ್ತಿನಂತೆ ನಡ್ಕೋತಾರೆ, ಅವ್ರನ್ನ ಹೊರಹಾಕುವುದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಟಾರ್ಗೆಟ್ ಇಸ್ ಜಮೀರ್ ಅಹಮದ್ ಖಾನ್. ಒಂದು ಕಡೆ ಅವರನ್ನು ಹೊರಹಾಕುವ ಯತ್ನವನ್ನು ಒಂದು ಗುಂಪು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ತಮ್ಮ ಆಪ್ತರನ್ನು ಉಳಿಸಿಕೊಳ್ಳುವ ಯತ್ನದಲ್ಲಿದ್ದಾರೆ. ಈಗಾಗಲೇ 2-3 ಬಾರಿ ಅವರು ಜಮೀರ್ ಜೊತೆ ಚರ್ಚೆ ಮಾಡಿದ್ದಾರೆ. ಒಂದು ಹಂತದಲ್ಲಿ ಬೇಸರಗೊಂಡು ನೀವೇ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು ಅನ್ನೋ ಮಾಹಿತಿ ಇದೆ. ಇದಾದ ಮೇಲೆ ಸಿದ್ದರಾಮಯ್ಯ ಬೆಂಬಲಿಗರು ಒಟ್ಟಾಗಿ ಸೇರಿ ಈ ಬಗ್ಗೆ ಚರ್ಚೆ ನಡೆಸಿದರು. ಹಾಗಿದ್ದರೆ ಜಮೀರ್ ಅವರನ್ನು ತಕ್ಷಣ ಸಂಪುಟದಿಂದ ಕೈ ಬಿಡಲಾಗತ್ತಾ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ಪಕ್ಷ ವಿರೋಧಿ ಚಟುವಟಿಕೆಗಾಗಿ ಜಮೀರ್ ಅವರಿಗೆ ನೋಟಿಸ್ ನೀಡಲಾಗುತ್ತಾ? ನೀಡಿದರೆ ಅದು ಪರಿಣಾಮ ಇದೆ. ನಂಬರ್ 3, ಯಾವುದೇ ನೋಟಿಸು ಇಲ್ಲದೆ ಏನೂ ಇಲ್ಲದೆ ಅವರು ಸಂಪುಟದಿಂದ ಬಿಟ್ಟುಬಿಡ್ತಾರೆ. ಇಂತಹ ಪ್ರಶ್ನೆಗಳಿವೆ. ಆದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಇರುವ ಈ ಆಂತರಿಕ ಕಲಹ ಇದೆಯಲ್ಲ, ಅದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಜಗಳದ ಇನ್ನೊಂದು ಮುಖ. ಅನುಮಾನ ಇದರಲ್ಲಿ ಕಾಣ್ತಾನೇ ಇಲ್ಲ. ಇದು ಹಗ್ಗ ಜಗ್ಗಾಟ, ಅಧಿಕಾರವನ್ನು ಕಸಿದುಕೊಳ್ಳುವ, ಅಧಿಕಾರವನ್ನು ಬಡಿದಿರುವ ಒಂದು ಯತ್ನ. ಇಡೀ ಈ ಘಟನೆಯನ್ನು ತಾವು ಇನ್ನೊಮ್ಮೆ ನೋಡಿದ್ರೆ ಅರ್ಥ ಆಗುತ್ತೆ. ಒಂದು, ದಾವಣಗೆರೆಯಲ್ಲಿ ನಿಜ ಮುಸ್ಲಿಮರು ಟಿಕೆಟ್ ಕೇಳಿದರು, ಸಿಗದಿದ್ದಾಗ ಅವರಿಗೆ ಬೇಸರ ಆಗಿತ್ತು, ಕೆಲವರು ಆಸಕ್ತಿಯಿಂದ ಪ್ರಚಾರ ಮಾಡಿದರು. ಜಮೀರ್ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಮರ ನಾಯಕರಾಗಿ ರೂಪುಗೊಳ್ಳುವ ದಿಸೆಯಲ್ಲಿ ಹೆಜ್ಜೆ ಇಟ್ಟಿದ್ದರು. ಇದು ಕಾಂಗ್ರೆಸ್ ಪಕ್ಷದ ಒಳಗಡೆ ದಟ್ ಉಳಿದ ಕೆಲವು ಮುಸ್ಲಿಂ ನಾಯಕರುಗಳಿಗೆ ಬೇಸರವನ್ನು ಉಂಟು ಮಾಡಿತ್ತು. ಸಾಧಾರಣ ಅದು ಏನು ಅಂತಂದರೆ, ಕಾಂಗ್ರೆಸ್ನ ಒಳಗಡೆ ಮೂಲ ನಿವಾಸಿಗಳು ಮತ್ತು ವಲಸೆಕೋರರ ಒಂದು ದೊಡ್ಡ ಸಮಸ್ಯೆ ಇದೆ ನೋಡಿ. ಆ ಸಮಸ್ಯೆ ಮುಸ್ಲಿಂ ಜನಾಂಗದಲ್ಲೂ ಇತ್ತು.
ಮುಸ್ಲಿಂ ನಾಯಕತ್ವದ ಪ್ರಶ್ನೆ ಇತ್ತು. ಜಮೀರ್ ಯು ಸಿ ದಟ್ JDSನಿಂದ ಬಂದು ದಿನದಿಂದ ದಿನಕ್ಕೆ ಅವರು ಸಮುದಾಯದ ನಾಯಕರಾಗಿ ಬೆಳೆಯುತ್ತಿರುವುದು ಇಲ್ಲಿನ ಮೂಲ ನಿವಾಸಿ ಮುಸ್ಲಿಮರಿಗೆ ಬೇಸರವಂಥದ್ದು. ಈ ಮೂಲ ನಿವಾಸಿ ಮುಸ್ಲಿಂ ನಾಯಕರುಗಳೇನಿದ್ದಾರೆ, ರಿಜ್ವಾನ್ ಅರ್ಷದ್ ಇತ್ಯಾದಿ ಸಲೀಂ ಅಹ್ಮದ್. ಸಲೀಂ ಅಹ್ಮದ್ ಪಾಪ ಸದಾ ದುಃಖ ತಪ್ತರು, ವಿಧಾನ ಪರಿಷತ್ ಸದಸ್ಯರು. ಅವರು ಆಶ್ರಯ ಪಡೆದಿದ್ದು DK ಶಿವಕುಮಾರ್ ಅವರ ಗುಂಪಿನಲ್ಲಿ. ಯಾಕೆಂದರೆ ಮುಖ್ಯಮಂತ್ರಿಗಳ ಗುಂಪಿನಲ್ಲಿ ಪ್ರಬಲರಾಗಿದ್ದವರು ಜಮೀರ್ ಅಹ್ಮದ್ ಖಾನ್. ಈ ಸಂಘರ್ಷ ಏನಿದೆ ಅದು ಒಂದು ಅಂತಿಮ ಹಂತಕ್ಕೆ ಅನ್ನುವ ರೀತಿಯಲ್ಲಿ ಬೆಳೆದದ್ದು ಒಂದು ವರದಿಯಿಂದ. ಆ ವರದಿ ಹೇಗೆ ಬಂತು, ಆ ವರದಿಯನ್ನು ಯಾರು ಕೊಟ್ಟರು, ಅದು ಕೊಟ್ಟವರು ಯಾರು, ಅದರ ಉದ್ದೇಶ ಏನು, ಈಗ ಹಲವು ಪ್ರಶ್ನೆಗಳಿವೆ. ಎಸ್ಪೆಷಲಿ ಪಕ್ಷದಲ್ಲಿ ನಿಯಂತ್ರಣವನ್ನು ಇಟ್ಟುಕೊಂಡವರೇನೆ ಈ ವರದಿಯನ್ನು ತರಿಸಿಕೊಂಡಿರ್ಬೋದು, ಅವರು ಪ್ರಭಾವದಿಂದ ಬಂದಿರ್ಬೋದು. ಆದರೆ ಆ ವರದಿ ಭಾಳ ಸ್ಪಷ್ಟವಾಗಿ ಈ ಜಮೀರ್ ಅಹ್ಮದ್ ಖಾನ್ ಅವರು, ವಿಧಾನ ಪರಿಷತ್ ಜಬ್ಬಾರ್ ಅವರು, ನಸೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರು ಅನ್ನುವ ಆರೋಪವನ್ನು ವರದಿ. ಅದಾದಮೇಲೆ ಬೆಳವಣಿಗೆಗಳಾದರೂ ಆ ಬೆಳವಣಿಗೆಗಳು ತಮಗೆಲ್ಲ ಗೊತ್ತಿರುವ ಹಾಗೆಯೇ ನಸೀರ್ ಅಹಮದ್ ಅವರನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕಿತ್ತು ಎಸೆಯಲಾಯಿತು. ಜಬ್ಬಾರ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದ ಮೇಲೆ ಕಿತ್ತಲಾಯಿತು. ಅದಾದ ಮೇಲೆ ಶುರುವಾಗಿದೆ ಜಮೀರ್ಗಾಗುತ್ತಾ ಒಂದು ರೀತಿ ಟಾರ್ಗೆಟ್ ಜಮೀರ್ ಆಗ್ತಾ ಇದ್ದಾರೆ ಅನ್ನೋದು ಪ್ರತಿ ಹಂತಲ್ಲೂ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ಪ್ರತಿದಿನ ಮಾಧ್ಯಮದಲ್ಲಿ ಅದೇ ಸುದ್ದಿ ಬರ್ತಾ ಇತ್ತು. ಜಮೀರ್ ಅವ್ರನ್ನ ಹೊರ ಹಾಕಲ್ವಾ, ಯಾವತ್ತು ಹೋಗ್ತಾರೆ, ಮುಗಿತಾ, ಇಂತಹ ಪ್ರಶ್ನೆಗಳು ರಾಜಕೀಯವಾಗಿ ಚರ್ಚೆಯನ್ನು ಹುಟ್ಟಾಕಿದ್ದು. ಈ ಚರ್ಚೆಯನ್ನು ಹುಟ್ಟು ಹಾಕಿಸಿದವರು ಯಾರು? ಬಹುಮಟ್ಟಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವಕುಮಾರ್ ಗುಂಪಿನವರೇ ಯಾರು ಹಾಕಿರ್ತಾರೆ. ಅಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಫೈಟ್ ಏನಿದೆ, ಆ ಹೋರಾಟದಲ್ಲಿ ಈಗ ಮುಸ್ಲಿಂ ಸಮುದಾಯವೇ ಬಲಿಯಾಗುವ, ಮುಸ್ಲಿಂ ನಾಯಕರೇ ಬಲಿಯಾಗುವ ಪರಿಸ್ಥಿತಿ ಬಂದಿದೆ ಅಂತ. ಅದರ ಜೊತೆಗೆ ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಮುಸ್ಲಿಮರಿಗೆ ಒಂದು ಹಾರ್ಟ್ ಫೀಲಿಂಗ್ ಇದೆ. ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕರನ್ನು ತೆಗೆದುಕೊಂಡು ಬನ್ನಿ. CK ಜಾಫರ್ ಶರೀಫ್ ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇತ್ತು, ಅನುಮಾನ ಬೇಕಾಗಿಲ್ಲ. ಮತ್ತು ಅವರು ಕರ್ನಾಟಕದ ಬಗ್ಗೆ ಅತಿ ಪ್ರೀತಿಯನ್ನು ಹೊಂದಿದವರಾಗಿದ್ದರು. ಅವರು ಯಾವಾಗ ರೈಲ್ವೆ ಸಚಿವರಾದರೋ ಆಗ ಕರ್ನಾಟಕದವರಿಗೆ ಕೆಲಸ ಸಿಗಲಿ ಅಂತೇಳಿ ವೀಲ್ ಆ್ಯಂಡ್ ಎಕ್ಸೆಲ್ ಪ್ಲ್ಯಾಂಟನ್ನು ತಂದರು ಯಲಹಂಕ ಸಮೀಪ. ಆದರೆ ಯಾರೂ ಪ್ರಶ್ನೆ ಮಾಡೋ ಹಾಗಿರಲಿಲ್ಲ. ಆದರೆ ಬೇರೆ ಬೇರೆ ರಾಜಕೀಯ ತಿರುವುಗಳು ಬಂತು, ಇನ್ನೊಂದು ಬಂತು, ಮುಖ್ಯಮಂತ್ರಿ ಆಗೋದು ಹೋಗಲಿ, ಕೇಂದ್ರ ಸಚಿವರಾಗಿದ್ದವರು ರಾಜಕೀಯವಾಗಿ ಡೌರಾಗ್ತಾ ಹೋದರು. ಹೀಗೆ ಹಲವು ಮುಸ್ಲಿಂ ನಾಯಕರುಗಳ ಈ ದುರಂತವನ್ನು ನಾವು ಹೇಳ್ತಾ ಹೋಗ್ಬೋದು. ಇದು ಈಗಿನ ಹಂತಕ್ಕೆ ಬಂದೇನು, ಜಮೀರ್ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ. ಅದಕ್ಕೆ ಬೇರೆ ಬೇರೆ ಬೆಳವಣಿಗೆಗಳಾದವು. ಈಗಾಗಲೇ ಬಂದ ಸುದ್ದಿ ಪ್ರಕಾರ ಜಮೀರ್ ಅಹ್ಮದ್ ಖಾನ್ ಅವರು ತಮ್ಮ ಹಳೆಯ ಗೆಳೆಯರಾದಂಥ HD ಕುಮಾರಸ್ವಾಮಿ ಅವರ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು. ಇದನ್ನು JDS ಸಂಪೂರ್ಣವಾಗಿ ನಿರಾಕರಿಸಿಲ್ಲ. ಈ ಕಾರಣಕ್ಕಾಗಿ ಅವರು ಮತ್ತೆ ಹಾಗಿದ್ರೆ ಅಲ್ಲಿ ಹೋಗ್ತಾರ ಗೊತ್ತಿಲ್ಲ. ಈ ಟಾರ್ಗೆಟ್ ಮಾಡುವ ರಾಜಕಾರಣ ಇದೆಯಲ್ಲ, ಇದು ಕಾಂಗ್ರೆಸ್ಸಿಗಂತೂ ಒಳ್ಳೆಯದು ಅಲ್ಲ ಅಷ್ಟೇ. ದೇ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಆ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಈ ಹರ್ಟ್ ಫೀಲಿಂಗ್ ಇದೆಯಲ್ಲ, ಅದೊಂದು ರೀತಿಯ ಗಾಯ ಅಂತ. ಇಂತಹ ಗಾಯಗಳೇನಿರ್ತವೆ ಅಂದರೆ ಒಂದು ರೀತಿ ಈ ಹುಲಿ ಹುಣ್ಣು ಅಂತಾರೆ ನಮ್ಮಲ್ಲಿ. ಹುಲಿ ಹುಣ್ಣು ಅಂದರೆ ಹುಲಿಗೆ ಒಂದು ಕಡೆ ಗಾಯ ಆದರೆ ಅದು ಒಂದು ಕಡೆ ನಿಲ್ಲಲ್ಲ, ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಕಡೆ. ಒಂದು ಗಾಯವನ್ನು ತೆಗೆದು ಮುಚ್ಚಕ್ಕೆ ಹೋದರೆ ಇನ್ನೊಂದು ಗಾಯ ಆಗುತ್ತೆ. ಅಂಥ ಸ್ಥಿತಿಯಲ್ಲಿ ಮುಸ್ಲಿಂ ಸಮುದಾಯ ಇದ್ದಾಗ ಕಾಣುತ್ತೆ. ಆದ್ದರಿಂದ ಅವರು ಹೊಸ ರಾಜಕೀಯದತ್ತ ಹುಡುಕಾಟದಲ್ಲಿದ್ದಾರೆ. ಅದು ಏನಾಗ್ಬೋದು ಗೊತ್ತಿಲ್ಲ. ಯಾಕೆಂದರೆ ಅವರು BJPಗೆ ಹೋಗುವ ಹಾಗೆ ಇಲ್ಲ. ಹೊಸ ರಾಜಕೀಯ ಶಕ್ತಿ ಉದ್ಭವವಾಗುತ್ತೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ತಮಗೆ ಅನ್ಯಾಯ ಮಾಡುತ್ತಿದೆ ಅನ್ನುವ ಭಾವನೆ ಆ ಸಮುದಾಯದಲ್ಲಿದೆ. ಈ ಭಾವನೆಯನ್ನು ಹೋಗಲಾಡಿಸುವುದಕ್ಕೆ ಕಾಂಗ್ರೆಸ್ ಯತ್ನ ಮಾಡಿದರೆ ಮಾತ್ರ ಕಾಂಗ್ರೆಸ್ನ ಅಹಿಂದ ವೋಟ್ ಬ್ಯಾಂಕ್ ಉಳಿಯುತ್ತೆ. ಅದಿಲ್ಲದಿದ್ದರೆ ಕಾಂಗ್ರೆಸ್ಸಿಗೆ ಕಷ್ಟ.